ನಮಸ್ತೆ ಎಲ್ಲರಿಗೂ. ಇದು ಬಂದು ಸೋಮವಾರದ ಬ್ಲಾಗ್ ಆಗಿರುತ್ತೆ. ಸೋಮವಾರ ಬೆಳಿಗ್ಗೆ ಎದ್ದು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಫಸ್ಟು ಆಮೇಲೆ ನಂದು ರೆಗ್ಯುಲರಾಗಿ ಏನೇನಿರುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಸೊ ನನ್ನ ಕೆಲಸ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಿದ್ದೆ. ಪ್ರತಿದಿನ ಕೂಡ ನಂದು ರೊಟೀನು ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಸುಮಾರು ಜನಕ್ಕೆ ಗೊತ್ತು. ಬಟ್ ಇನ್ನೂ ಒಂದು ಸಲ ನಾನು ರೊಟೀನು ವೀಡಿಯೋನ ನಾನು ಹಾಕಬೇಕು ಅಂತ ಅನ್ಕೋತಿದ್ದೀನಿ. ಇಷ್ಟರಲ್ಲೇ ಆ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ. ಆ ಒಂದು ಡೈಲಿ ನಂದು ರೊಟೀನ್ ಜೊತೆಗೆ ಒಂದೊಂದು ಕೆಲಸಗಳನ್ನ ನಾನು ಹ್ಯಾಡ್ ಮಾಡ್ಕೊತೀನಿ ಅಂತಲೇ ಹೇಳ್ಬೋದು. ಒಂದೊಂದು ದಿನ ಒಂದೊಂದು ಕೆಲಸ, ಒಂದೊಂದು ದಿನ ಒಂದೊಂದು ಕೆಲಸಗಳನ್ನ ನಾನು ಹ್ಯಾಡ್ ಮಾಡ್ಕೊತೀನಿ, ಕ್ಲೀನಿಂಗ್ ಕೆಲಸಗಳನ್ನ. ಆವಾಗ ನಾವು ಡೀಪ್ ಕ್ಲೀನಿಂಗ್ ಮಾಡಬೇಕಿದ್ರೆ ನಮಗೆ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದೇ ಸಲ ನಾವೆಲ್ಲ ಕಿತ್ಕೊಳ್ಳೋದಕ್ಕೆ ಹೋದರೆ ತುಂಬ ಕಷ್ಟ ಆಗುತ್ತೆ ಒಂದೇ ಸಲ ಅಂತಲೇ ಹೇಳ್ಬೋದು. ನನಗೆ ಫ್ರೀ ಸಿಕ್ಕಿದಾಗ ನಾನು ಸ್ವಲ್ಪ ಫ್ರೀ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಫ್ರೀ ಇರೋದೇ ಇಲ್ಲ ಬಿಡಿ. ಪ್ರತಿನಿತ್ಯ ರೆಗ್ಯುಲರ್ ಆಗೋ ಕೆಲಸಗಳು ರೊಟೀನು ಇದ್ದೇ ಇರುತ್ತೆ. ಸೊ ಇವತ್ತು ಕೂಡ ಅದೇ ರೀತಿಯಾಗಿ ಮಕ್ಕಳನ್ನೆಲ್ಲ ಫಸ್ಟು ಟಿಫನೆಲ್ಲ ಮಾಡಿ ಸ್ಕೂಲ್ಗೆ ಕಳಿಸಿದ ಮೇಲೆ ಸ್ವಲ್ಪ ನನಗೆ ಕಿಚನ್ ಕೌಂಟ್ರ್ ಟಾಪಲ್ಲಿ ಸ್ವಲ್ಪ ಆಯಿಲ್ ಡಬ್ಬ ಮತ್ತು ಉಪ್ಪಿನದು ಪಿಂಗಾಣಿ ಡಬ್ಬ ಎಲ್ಲ ಇಟ್ಕೊಂಡಿದ್ದೀನಿ ಅಲ್ವಾ. ಸೊ ಅದು ಸ್ವಲ್ಪ ಇದಾಗ್ಬಿಟ್ಟಿತ್ತು, ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ನಾನು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ನಮ್ಮದು ಮನೆ ಬಂದು ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ಗ್ರೌಂಡ್ ಫ್ಲೋರಲ್ಲಿ ಆಲ್ಮೋಸ್ಟ್ ಧೂಳೇ ಇರಲ್ಲ ಅಂತಲೇ ಹೇಳ್ಬೋದು. ಫಸ್ಟ್ ಫ್ಲೋರಿಗೆ ಗಾಳಿ ಜಾಸ್ತಿ ಬರೋದ್ರಿಂದ, ವೆಹಿಕಲ್ ಓಡಾಡೋದ್ರಿಂದ ತುಂಬ ಅಂದರೆ ತುಂಬ ಧೂಳಾಗುತ್ತೆ. ಅವಾಗವಾಗ ಕ್ಲೀನ್ ಮಾಡ್ಕೋತಾನೆ ಇರಬೇಕು. ಸೊ ಅದೇ ಥರ ಆ ಕಾರಣಕ್ಕೋಸ್ಕರನೇ ಇವತ್ತು ನಾನು ಈ ಕೆಲಸನ ಇಟ್ಕೊಂಡೆ. ನೀಟಾಗಿ ಕೌಂಟ್ರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ದು ಅಲ್ಲೊಂದು ಸ್ಟೀಲ್ದು ರ್ಯಾಕ್ ಇಟ್ಕೊಂಡಿದ್ದೆ ನಾನು. ಇದು ಬಂದು ಫ್ಲಿಪ್ಕಾರ್ಟಲ್ಲಿ ಏನೋ ತರಿಸಿದ್ದೆ ನಾನು. ಸುಮಾರು ವರ್ಷಗಳೇ ಆಯಿತು ಅಂತಲೇ ಹೇಳ್ಬೋದು. ಒಂದು 3 ವರ್ಷನೇ ಆಯ್ತೇನೋ, 2.5 ವರ್ಷ 3 ವರ್ಷ ಆಗಿರಬೇಕು ಅಂತ ಅಂದ್ಕೊತೀನಿ. ಅದ್ರ ಲಿಂಕ್ ಇಲ್ಲ ನನ್ನ ಹತ್ರ, ನೋಡ್ತೀನಿ ನೆಕ್ಸ್ಟು ಯಾವಾಗಾದರೂ ಇದು ಮಾಡಿದಾಗ ನಾನು ಶೇರ್ ಮಾಡ್ಕೊತೀನಿ. ಆಮೇಲೆ ಅದನ್ನೆಲ್ಲ ತೊಳೆದು ಸ್ವಲ್ಪ ಅದೇನು ಆಯಿಲ್ ಇಡೋದಲ್ವ, ಸೊ ಏನು ಗಲೀಜಾಗಿರಲಿಲ್ಲ. ಡೈರೆಕ್ಟಾಗಿ ನಾವು ಹಂಗೆ ಆಯಿಲ್ ಇಟ್ಕೊಳಕ್ಕೆ ಹೋದರೆ ಗಲೀಜಾಗುತ್ತೆ. ನಾನು ಸ್ವಲ್ಪ ಪೇಪರ್ಗಳೆಲ್ಲ ಆ ಸ್ಟೀಲ್ದು ಕೌಂಟ್ರದ್ದು ರ್ಯಾಕ್ ಇರೋದ್ರಿಂದ, ಸೊ ಆ ರ್ಯಾಕ್ ಮೇಲೆ ನಾನು ಇದು ನ್ಯೂಸ್ ಪೇಪರ್ ಆಗಿರ್ಬೋದು, ಇಲ್ಲಾಂದರೆ ಬೇರೆ ಪೇಪರ್ಸ್ಗಳೇನಾದರೂ ಆಗಿರ್ಬೋದು, ಮಕ್ಕಳದು ಬೇಡದೇ ಇರೋ ಎಕ್ಸಸೈಸ್ ಬುಕ್ಕಲ್ಲಿ ನಾನು ಹರಿದು ಅದನ್ನು ಹಾಕ್ಕೊಂಡೆ. ಆಮೇಲೆ 2 ಸ್ಟೆಪ್ ಇರೋದ್ರಿಂದ ಮೇಲ್ಗಡೆ ಸ್ವಲ್ಪ ಪುಡಿ ಉಪ್ಪು, ಕಲ್ಲುಪ್ಪು 2 ಡಬ್ಬದಲ್ಲಿ ಪಿಂಗಾಣಿ, 1 kg ಪಿಂಗಾಣಿದು ಅದು ಡಬ್ಬ ಒಂದು. ಸೊ ಅದು ಪಿಂಗಾಣಿ ಡಬ್ಬಕ್ಕೆ 1ಕ್ಕೆ ಕಲ್ಲುಪ್ಪು, 1ಕ್ಕೆ ಪುಡಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಮತ್ತು 2 ಗ್ಲಾಸ್ದು ಆಯಿಲ್ ಬಾಟಲ್ ಇದೆ, ಅದನ್ನು ಮಧ್ಯದಲ್ಲಿ ಇಟ್ಕೋತೀನಿ. ಇನ್ನು ಬಂದು ಆ ಕಡೆ ಈ ಕಡೆ ಸೈಡಲ್ಲಿ ಇಡೋದಕ್ಕೆ ಹೋದರೆ ನನಗೆ ಅದು ವಾಲ್ದು ಬಿಟ್ಟು ಏನಾದರೂ ಬೀಳ್ತು ಅಂದರೆ ಕೆಳಗಡೆ ಒಡೆದೋಗ್ಬಿಡುತ್ತೆ ಅನ್ನೋದೊಂದು ಭಯ. ಸೊ ಅದಕ್ಕೇ ಸ್ವಲ್ಪ ಆಯಿಲೆಲ್ಲ ಖಾಲಿಯಾಗಿತ್ತು, ಅದನ್ನೆಲ್ಲ ಬೆಳಗಿ ತೊಳೆದು ಎಲ್ಲ ಇಟ್ಕೊಂಡಿದ್ದೆ, ಸ್ವಲ್ಪ ಆರೋದಕ್ಕೆ ಬಿಟ್ಟಿದ್ದೆ. ಸೊ ಆಮೇಲಿಂದ ಸ್ವಲ್ಪ ಎಲ್ಲ ಆರಾದಮೇಲೆ ಆಯಿಲ್ ಫಿಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಇದು ಮಾಡಿಕೊಂಡೆ. ಆಮೇಲೆ ನೆಕ್ಸ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಸ್ನಾನ ಎಲ್ಲ ಮಾಡಿಕೊಂಡು, ಇನ್ನಿವತ್ತು ಸೋಮವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಹೂವು ಕೂಡ ಇತ್ತು, ಜಾಸ್ತಿನೇ ಹೂವನೂ ತೊಗೊಂಡಿದ್ದೆ. ಸೊ ಅದಕ್ಕೋಸ್ಕರ ಸ್ನಾನ ಎಲ್ಲ ಮಾಡ್ಕೊಂಬಂದು ಪೂಜೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹೂವು ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿಕೊಂಡೆ. ನಾನು ವಾರಕ್ಕೆ ಏನಿಲ್ಲ ಅಂದ್ರೂ ಸೋಮವಾರ ಮಾಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ನಾನು ಮಂಗಳವಾರ ನಾನು ರಾಯರದು ಇದಕ್ಕೆ ಹೋಗ್ತಿರೋದ್ರಿಂದ, ಹೊನ್ನಗನಹಟ್ಟಿ ಕ್ಷೇತ್ರಕ್ಕೆ ಹೋಗ್ತಿರೋದ್ರಿಂದ ಮಂಗಳವಾರ ಕೂಡ ನಾನು ವಾರ ಥರನೇ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಬುಧವಾರ ಒಂದಿನ ಗ್ಯಾಪ್ ಅಷ್ಟೇನೆ, ಮತ್ತು ಗುರುವಾರ ವಾರ ಮಾಡ್ಕೊತೀನಿ. ಶುಕ್ರವಾರ ನಮ್ಮ ಮನೆಯದು ಹೆಣ್ದೇವ್ರ ವಾರ, ಶುಕ್ರವಾರ ಕೂಡ ವಾರ ಮಾಡ್ಕೊತೀನಿ. ಲಾಸ್ಟು ನಮ್ಮ ಬಜರಂಗಿ ವಾರ, ಮನೆ ದೇವ್ರು ಕೂಡ ಅದು ಇನ್ನು ಲಾಸ್ಟು ಶನಿವಾರನೂ ಮಾಡ್ಕೊತೀನಿ. ಅಲ್ಲಿಗೆ ಸಂಡೇ ಮತ್ತು ವೆಡ್ನಸ್ಡೇ 2 ದಿನ ಅಷ್ಟೇ ಗ್ಯಾಪು. ಇನ್ನು ಮಿಕ್ಕಿದ ದಿನ ಎಲ್ಲ ವಾರ ಮಾಡ್ಕೋತೀನಿ. ಪ್ರತಿನಿತ್ಯ ಆದರೆ ಮನಸ್ಸಿತ್ತು ಅಂದರೆ ಪೂಜೆ ಮಾಡ್ತೀನಿ, ಇಲ್ಲಾಂದರೆ ಅದು ಇರಲ್ಲ. ಇನ್ನು ಇಷ್ಟು ವಾರಗಳಲ್ಲಿ ಕಂಪಲ್ಸರಿಯಾಗಿ ನಾನು ಮಿಸ್ ಮಾಡ್ದಂಗೆ ವಾರ ಮಾಡ್ತೀನಿ ಅಂತ ನಾನು ಹೇಳಲ್ಲ. ಪಕ್ಕಾ ಗ್ಯಾಪ್ ಬಿದ್ದೇ ಬೀಳುತ್ತೆ, ನಾನು ಕಂಟಿನ್ಯೂಸ್ ಆಗಿ ನಾನು ಮಾಡೋದಿಲ್ಲ.
ಯಾವತ್ತಾದರೂ ಒಂದೊಂದು ದಿನ ಹೆಣ್ಮಕ್ಳದ್ದು ಗೊತ್ತಿರುತ್ತಲ್ವ ಪ್ರಾಬ್ಲಮ್ಸು, ಅದು ಆದಾಗ ಇನ್ನೊಂದು ಏನೇ ಒಂದು ನಾವು ಮಾಡ್ತೀವಿ ಅಂದರೆ ಮನಸ್ಸಿದ್ದು ಮಾಡಬೇಕು. ಮನಸ್ಸಿಲ್ಲದೆ ಇರೋ ಮನಸ್ಸಲ್ಲಿ ನಾವು ಅಯ್ಯೋ ಇವತ್ತು ವಾರ ಮಾಡಬೇಕಲ್ಲಪ್ಪ, ಅಯ್ಯೋ ಬಿಡು ಇನ್ನೇನು ಮಾಡಿಬಿಡೋಣ ಅಂತ ಮಾಡೋಕ್ಕೋದ್ರೆ ಅದು ಆಗಲ್ಲ. ನಾವು ಒಳ್ಳೆ ಮನಸ್ಸಿಟ್ಕೊಂಡು ಮಾಡಿದ್ರೆ ಎಲ್ಲ ಒಳ್ಳೇದಾಗೇ ಆಗುತ್ತೆ. ಸೊ ಅದರಿಂದ ನಾನು ಏನು ಮಾಡ್ತೀನಿ, ವಾರ ಮನಸ್ಸಿದ್ದಾಗ ನನಗೆ ಮಾಡಬೇಕು ಅಂತ ಅನ್ನಿಸ್ದಾಗ ಅಷ್ಟೇ ನಾನು ವಾರ ಮಾಡೋದು. ಇಷ್ಟು ದಿನ ಮಾತ್ರ ಪಕ್ಕಾ ಮನಸ್ಸಿದ್ದು, ಒಳ್ಳೆ ಮನಸ್ಸು, ಇಂಟ್ರೆಸ್ಟು, ಮೂಡು ಎಲ್ಲ ಚೆನ್ನಾಗಿತ್ತು ಅಂದರೆ ವಾರದಲ್ಲಿ ಇಷ್ಟು ದಿನಗಳ ಕಾಲ ನಾನು 2 ದಿನ ಮಾತ್ರ ಬಿಟ್ಟು, ವಾರಕ್ಕೆ 7 ದಿನ ಅಂತ ಹೇಳಿದ್ರೆ 2 ದಿನ ಮಾತ್ರ ಬಿಟ್ಟು ಇನ್ನು 5 ದಿನವೂ ಕೂಡ ನಾನು ವಾರ ಮಾಡೇ ಮಾಡ್ತೀನಿ. ಮೂಡಿತ್ತು, ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿದ್ರೆ. ಸೊ ಇವತ್ತು ಕೂಡ ಮಾಡಬೇಕು ಅಂತ ಅನ್ನಿಸ್ತು. ಸೊ ಎಲ್ಲ ಕ್ಲೀನಿಂಗ್ ಕೆಲಸಗಳೆಲ್ಲ ಮುಗಿಸಿ, ಡೈಲಿ ನನ್ನ ರೂಟೀನ್ ಯಾವ ರೀತಿ ಇರುತ್ತೆ ಅಂತ ನಿಮಗೆಲ್ರಿಗೂ ಗೊತ್ತು. ಅದೆಲ್ಲ ಮುಗಿಸಿ ಸ್ನಾನ ಮಾಡಿ ನೆಕ್ಸ್ಟು ನಾನು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡೆ. ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಮತ್ತು ನಂದು ರೊಟೀನು ಯಾವ ರೀತಿ ಇದೆ ಅಂತ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತು. ಅದ್ರ ಜೊತೆಗೆ ನಾನು ಒಂದೊಂದು ನನ್ನ ರೊಟೀನ್ ಜೊತೆಗೆ ಇನ್ನೊಂದು ಮಧ್ಯದಲ್ಲಿ ಏನಾದರೂ ಒಂದೊಂದು ಕೆಲಸಗಳನ್ನ ಆ್ಯಡ್ ಮಾಡ್ಕೋತೀನಿ. ಅದನ್ನು ನೆಕ್ಸ್ಟು ಬ್ಲಾಗಲ್ಲಿ ಯಾವಾಗಾದರೂ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅದು ಕೂಡ ಶೇರ್ ಮಾಡ್ಕೋತೀನಿ ನೆಕ್ಸ್ಟು ಬ್ಲಾಗ್ಗಳಲ್ಲಿ, ಮುಂದಿನ ಬ್ಲಾಗ್ಗಳಲ್ಲಿ. ಇವತ್ತಂತೂ ಪೂಜೆ ನೆಮ್ಮದಿಯಾಗೇ ಆಯಿತು ಅಂತಲೇ ಹೇಳ್ಬೋದು. ಪೂಜೆ ಮಾಡಬೇಕಿದ್ರೆ ಮಕ್ಕಳು ಏನಾದರೂ ಮನೇಲಿತ್ತು, ಇಲ್ಲ ಹಸ್ಬೆಂಡ್ ಏನಾದರೂ ಮನೇಲಿದ್ದರು ಅಂತ ಹೇಳಿದ್ರೆ ನಿಜವಾಗ್ಲೂ ತಲೆ ಕೆಡಿಸ್ತಾರೆ ಅಂತಲೇ ಹೇಳ್ಬೋದು. ಕಿರ್ಚಾಡೋದಾಗಿರ್ಬೋದು, ಅದು ಇದು ಏನಾದರೂ ಒಂದೊಂದು ಇದು ಮಾಡ್ತಾನೆ ಇರ್ತಾರೆ ತೀಟೆಗಳನ್ನ. ಸೊ ಇವತ್ತು ಯಾರೂ ಇಲ್ಲದೇ ಇರೋದ್ರಿಂದ ನಾನಂತೂ ನಿಜವಾಗ್ಲೂ ನೆಮ್ಮದಿಯಾಗಿ ಪೂಜೆ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ಪೂಜೆ ಎಲ್ಲ ಮಾಡಿ ಮುಗಿಸಿ ನಾನು ಪ್ರತಿದಿನ ಅಷ್ಟೇ. ಮತ್ತು ಇನ್ನೂ ಒಂದು ಹೇಳಬೇಕು, ನಾನಿವಾಗ ದೇವ್ರ ಹತ್ರ ಕಳಶದ ಹತ್ರ ಅರಿಶಿನ ಕುಂಕುಮ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಹಚ್ಕೋತೀನಿ. ಒಬ್ಬೊಬ್ಬರು ಅದನ್ನು ದೇವ್ರಿಗೆ ಅಂತಲೇ ಇಟ್ಟಿದ್ದೀವಿ, ಅದನ್ನು ಮುಟ್ಟಲ್ಲ ಅಂತ ಸುಮಾರು ಜನ ಹೇಳ್ತಾರೆ. ಬಟ್ ನಾನು ಹೇಳೋದೇನು ಅಂತ ಹೇಳಿದ್ರೆ, ಅದನ್ನೇ ಹಚ್ಕೋತೀನಿ. ಯೂಸ್ ಮಾಡ್ದಂಗೆ ಏನಿರಲ್ಲ, ನಾನು ಅದು ದೇವ್ರಿಗೆ ಇಟ್ಟಿರೋದನ್ನೇ ನಾನು ಹಚ್ಕೊಳ್ಳೋದು ಅಂತಲೇ ಹೇಳ್ಬೋದು. ಇನ್ನು ಬೇರೆಯವ್ರು ಯಾರಾದರೂ ನೆಂಟರುಗಳು ಅವರು ಇವರು ಯಾರಾದರೂ ಬಂದರೆ ಹೆಂಗಸರು, ಅದನ್ನು ಸಪ್ರೇಟಾಗಿ ನಾನು ಇಟ್ಕೊಂಡಿದ್ದೀನಿ. ನಾನು ಅದರಲ್ಲೇ ಕೊಡ್ತಿದ್ದೆ ಸುಮಾರು ದಿನಗಳಿಂದ. ಈಗ ಒಂದು ವರ್ಷ, 1.5 ವರ್ಷದಿಂದ ನಾನು ಬೇರೆ ಸಪ್ರೇಟಾಗೆ ಕೊಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಅದನ್ನೆಲ್ಲ ಮುಗಿಸಿ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ಇನ್ನು ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ, ಒಂದು ಬುಕ್ ತೊಗೊಂಬಂದಿದ್ದೀನಿ ಅಂತ ಹೇಳ್ಬಿಟ್ಟು ನಿನ್ನೆ ಶಾಪಿಂಗ್ ಬ್ಲಾಗಲ್ಲಿ ಹೇಳಿದ್ದೆ. ಸೊ ಒಂದು ಬುಕ್ ತೊಗೊಂಬಂದಿದ್ದೆ. ಅದು ಏನಕ್ಕೆ ಅಂತ ಅಂದರೆ, ಇವಾಗ ನಂದು ಬಿಸ್ನೆಸ್ದು ಅಂತ ಹೇಳ್ಬಿಟ್ಟು ಬಟ್ಟೆ ಬಿಸ್ನೆಸ್ ಆಗಿರ್ಬೋದು, ಕ್ಲಾತಿಂಗ್ ಬಿಸ್ನೆಸ್ ಆಗಿರ್ಬೋದು, ಈ ಕಡೆ ನಂದು ಯೂಟ್ಯೂಬು, ಇನ್ಸ್ಟಾಗ್ರಾಮು, ಈ ರೀತಿಯಾಗಿ ಏನೇನಿದೆ ಅದರದ್ದೆಲ್ಲ ಒಂದು ಲೆಕ್ಕಾಚಾರ ಅನ್ನೋದು ನಾವು ಮಾಡ್ಕೊಂಡಿರ್ತೀವಲ್ವ. ಸೊ ಅದಕ್ಕೋಸ್ಕರ ನನಗೆ ಒಂದು ಬುಕ್ ಬೇಕಿತ್ತು. ಲಾಸ್ಟ್ ಟೈಮ್ ಕೂಡ ತೊಗೊಂಬಂದಿದ್ದೆ. ಎಷ್ಟೋ ಲೆಕ್ಕಾಚಾರಗಳು ತಪ್ಪೋಗಿದೆ ಅಂತಲೇ ಹೇಳ್ಬೋದು. ನನಗೆ ಒಂದೊಂದು ಲೆಕ್ಕಗಳೇ ಸಿಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಒಂದು ಬುಕ್ ತೊಗೊಬರಬೇಕು ಅಂತ ಹೇಳಿ ತೊಗೊಂಡು ಬಂದು, ಆಮೇಲೆ ಅದಕ್ಕೆ ಇದನ್ನು ಮಾಡಿಕೊಂಡು ಅದು ನನ್ನ ಮಗ ಈಸ್ಕೊಬಿಟ್ಟ. ಈಗ ಫೈನಲಾಗಿ ಇನ್ನೊಂದು ಚೆನ್ನಾಗಿರೋದೆ ತೊಗೊಂಬಂದು ಅದನ್ನೇ ಇಟ್ಕೊಂಡೆ. ಜಸ್ಟ್ ನೇಮ್ ಬರೆದು ಇಟ್ಕೊಂಡೆ ಅಷ್ಟೇ. ಇನ್ನೂ ಏನೂ ನಾನು ಅದರಲ್ಲಿ ಮಾಡಿಲ್ಲ. ಆಮೇಲೆ ನೆಕ್ಸ್ಟು ಸ್ವಲ್ಪ ಎಡಿಟಿಂಗ್ ಕೆಲಸಗಳೆಲ್ಲ ಇತ್ತು. ಎಡಿಟಿಂಗ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ವಾಯ್ಸ್ ಓವರ್ ಎಲ್ಲ ಕೊಟ್ಟು, ಆಮೇಲೆ ಸ್ವಲ್ಪ ಉಪ್ಪುಗಳೆಲ್ಲ ಖಾಲಿ ಆಗೋಗಿತ್ತು. ಪುಡಿ ಉಪ್ಪು, ಕಲ್ಲುಪ್ಪೆಲ್ಲ ಇದನ್ನು ಕೂಡ ಎಲ್ಲ ಬೆಳಗ್ಗೆ ಇಟ್ಕೊಂಡಿದ್ದೆ ನಾನು. ಅದಕ್ಕೂ ಎಲ್ಲ ಫಿಲ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು, ಪುಡಿ ಉಪ್ಪು ಬಂದು ಮಾಮೂಲಿ ನಾನು ಪಿಂಗಾಣಿ ಡಬ್ಬ ತೆಗೆಯೋದಿಲ್ಲ, ಒಂದು ಚಿಕ್ಕದು ಗ್ಲಾಸ್ ಬಾಟಲ್ಗೆ ಇಟ್ಕೊಂಡಿದ್ದೀನಿ. ಕಲ್ಲುಪ್ಪು ಮಾತ್ರ ಡೈಲಿ ಯೂಸ್ ಮಾಡ್ತೀವಲ್ವ. ಸೊ ಅದರಿಂದ ಅದನ್ನು ತುದಿಲಿ ಇಟ್ಕೊಂಡು ಅದಕ್ಕೆ ಪೂರ್ತಿ 1 kg ಪೂರ್ತಿ ಫಿಲ್ ಆಗುತ್ತೆ. ಸೊ ಅದನ್ನು ಹಾಕ್ಕೊಂಡು, ಆಮೇಲೆ ಇನ್ನು ಆಯಿಲೆಲ್ಲ ಆವಾಗಲೇ ಹೇಳಿದ್ನಲ್ಲ ಬೆಳಗ್ಗೆ ತೊಳೆದು ಇಟ್ಕೊಂಡಿದೆ ಅಂತ ಹೇಳ್ಬಿಟ್ಟು, ಯಾವಾಗಲೂ ಸುಮಾರು ನನಗೇನಿಲ್ಲ ಅಂದರೂ ಒಂದು ವಾರ, ಒಂದು 10 ದಿನ 2 ಬಾಟಲ್ ಬರುತ್ತೆ. 1/2 ಲೀಟರ್ ಇಡಿಸುತ್ತೆ. 1 ಲೀಟ್ರು ಪೂರ್ತಿ, ಒಂದು ಪ್ಯಾಕೆಟ್ ಪೂರ್ತಿ 2 ಬಾಟಲ್ಗಾಗುತ್ತೆ ನನಗೆ. ಸೊ ಇದು ನಾವೇನಾದರೂ ಜಾಸ್ತಿ ನಾವು ಅಡುಗೆ ಮಾಡೋದ್ರ ಮೇಲೆ ಹೋಗುತ್ತೆ. ಒಬ್ಬೊಬ್ಬರು 1 ವಾರಕ್ಕೆ ಮುಗಿಸ್ಬಿಡ್ತಾರೆ, ಒಬ್ರಿಗೆ 10-15 ದಿನ ಆದರೂ ಆಗುತ್ತೆ. ಈ ರೀತಿಯಾಗಿ ನಡೆಯುತ್ತೆ ಅಂತಲೇ ಹೇಳ್ಬೋದು.
ಸೊ ನನಗೆ ಸುಮಾರು ನಾನು ಮಾಡೋ ಥರ ಒಂದೊಂದ್ಸಲ ಆಯಿಲ್ ಐಟಮ್ ಏನಾದರೂ ಜಾಸ್ತಿ ಮಾಡಿಬಿಟ್ಟಾಗ ಬೇಗ ಖಾಲಿ ಆಗುತ್ತೆ ಆ ರೀತಿಯಾಗಿ. ಅದಕ್ಕೆ ನಾನು ಖಾಲಿ ಆದಾಗೆಲ್ಲ ಮಾಮೂಲಿ ಗ್ರಾಸರೀಸ್ ಎಲ್ಲ ಖಾಲಿ ಆದಾಗ ಬೆಳಿಗ್ಗೆ ನಾನು ಫಿಲ್ ಮಾಡ್ಕೊತೀನಲ್ವಾ, ಆ ರೀತಿ ಏನು ನಾನು ಇದರಲ್ಲಿ ಮಾಡಲ್ಲ. ಆಯಿಲ್ ಬಾಟಲ್ ಪೂರ್ತಿ ಖಾಲಿಯಾಗಿ ನೆಕ್ಸ್ಟ್ ಇನ್ನೊಂದು ಸಲ ನಾನು ಆಯಿಲ್ನ ಹಾಕ್ಕೊಂಡು ಒಂದು 2 ಸಲ 3 ಸಲ ನಾನು ಆಯಿಲ್ನ ಹಾಕಿ ಆಮೇಲೆ ನಾನು ಅದನ್ನು ಇದು ಮಾಡ್ಕೊತೀನಿ, ತೊಳ್ಕೊತೀನಿ. ಒಂದು 2-3 ಸಲ ಒಂದು 2-3 ಲೀಟ್ರು ಹಾಕಿರ್ತೀನಿ. ಹಾಕಾದ್ಮೇಲೆ ನಾನು ಅದನ್ನು ವಾಶ್ ಮಾಡ್ಕೊಳ್ಳೋದು. ಈ ರೀತಿಯಾಗಿ ಗ್ರಾಸರೀಸ್ ಬಾಕ್ಸು ಖಾಲಿ ಆದಂಗೆಲ್ಲ ನಾನು ಇದು ಮಾಡ್ತಾ ಇರ್ತೀನಲ್ವ, ಆ ರೀತಿ ಮಾಡಲ್ಲ. ಇದು ಒಂದು 2-3 ಸಲ ಯೂಸ್ ಮಾಡಾದಮೇಲೆ ಆಗಲೇ ಹೇಳ್ದಂಗೆ ನಾನು ತೊಳ್ಕೊಂಡು ಅದನ್ನು ಒಣಗಿಸಿ ಬಿಸಿಲಿಗಿಟ್ಟು ಒಣಗಿಸಿ ನಾನು ಅದನ್ನು ಫಿಲ್ ಮಾಡಿ ಮತ್ತು ನಾನು ಅದೇ ಜಾಗಕ್ಕೆ ಇಟ್ಕೋತೀನಿ. ಈ ರೀತಿ ಇರುತ್ತೆ ಅಂತಲೇ ಹೇಳ್ಬೋದು ನಂದು ಕೆಲಸ. ಈ ಕೆಲಸದ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಿಜವಾಗ್ಲೂ ಯೂಟ್ಯೂಬು ಅಂತ ಬಂದಮೇಲೆ ಸ್ವಲ್ಪ ನನಗೆ ಇದೊಂದು ಇದಾಗ್ಬಿಟ್ಟಿದೆ ಸ್ವಲ್ಪ. ಅದು ಬೇರೆ ಕೆಲಸಗಳ ಜೊತೆಗೆ ನನಗೆ ಇದು ಆ್ಯಡ್ ಆಗೋದಲ್ಲದೆ ಇನ್ನೊಂದು ಕೆಲಸ, ನಂದು ವ್ಲಾಗು ನಾನು ಯಾವ ರೀತಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ನಂದು ಪ್ರತಿದಿನ ಯಾವ ರೀತಿ ನಾನು ರೊಟೀನ್ ಇದೆ, ಅದ್ರ ಜೊತೆಗೆ ಇನ್ನೂ ಒಂದೊಂದು ಕೆಲಸಗಳು ಆ್ಯಡ್ ಆಗ್ತಾನೇ ಇದೆ ಹೊರ್ತು ಯಾವ ಕೆಲಸನೂ ಕಮ್ಮಿ ಅಂತೂ ಆಗ್ತಾಯಿಲ್ಲ ಅಂತಲೇ ಹೇಳ್ಬೋದು. ನಂದು ಯೂಟ್ಯೂಬ್ದು ವೀಡಿಯೋ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ವೀಡಿಯೋ ಆಗಿರ್ಬೋದು, ಪ್ರತಿಯೊಂದು ಸುಮಾರು ವೀಡಿಯೋಗಳಾಗಿರ್ಬೋದು, ಆಮೇಲೆ ಬಿಸ್ನೆಸ್ದು ಕ್ಲಾತಿಂಗ್ ಬಿಸ್ನೆಸ್ದಾಗಿರ್ಬೋದು, ಏನಾದರೂ ಒಂದೊಂದು ಕೆಲಸಗಳಿದ್ದೇ ಇರುತ್ತೆ. ನಾನು ಯಾವುದೂ ಕೂಡ ನಾನು ಅರ್ಧಕ್ಕೆ ನಿಲ್ಲಿಸಿಲ್ಲ. ಆಗೋಷ್ಟು ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ ಅಂತಲೇ ಹೇಳ್ಬೋದು. ಇನ್ನೂ ಇದೆಲ್ಲ ಆಗೋದಲ್ಲದೆ ಈಗ ಬೇರೆ ಜೊತೆಗೆ ಮಕ್ಕಳಿಗೆ ಪ್ರಾಜೆಕ್ಟ್ ಅಂತೆ ಅದಂತೆ ಇದಂತೆ ಅಂತ ಕೊಡ್ತಾನೆ ಇರ್ತಾರೆ. ಸೊ ಅದರಿಂದ ನಾನು ಪ್ರಾಜೆಕ್ಟ್ ಮಾಡಬೇಕು, ಮಕ್ಕಳಿಗೆ ಮಾಡಿ ಕೊಟ್ಟು ಕಳಿಸ್ತಾನೆ ಇರಬೇಕು. ಅವಾಗವಾಗ ಏನಾದರೂ ಕೊಡ್ತಾನೆ ಇರ್ತಾರೆ. ಸೊ ಹಾಗೆ ಸ್ವಲ್ಪ ಅಮ್ಮನ ಮನೆ ಹತ್ರ ಕೆಲಸ ಇತ್ತು. ಅಮ್ಮನ ಮನೆ ಹತ್ರ ಹೋಗಿ ಹಂಗೆ ಬರಬೇಕಿದ್ರೆ ನಾನು ತೊಗೊಂಡು ಬಂದೆ. ಬುಕ್ ಸ್ಟೋರಲ್ಲೆಲ್ಲ ತೊಗೊಂಬಂದು ಅದನ್ನೆಲ್ಲ ಪೇಸ್ಟ್ ಮಾಡಿ, ಆಮೇಲೆ ಇವಾಗ ದೀಪಾವಳಿ ಹಬ್ಬ ಬೇರೆ ಹತ್ರ ಬರ್ತಿದೆ ಅಲ್ವಾ, ಸೊ ಅದಕ್ಕೆ ದೀಪ ಎಲ್ಲ ಮಾಡಬೇಕು ಅಂತ ಹೇಳಿ ಕಳಿಸಿದ್ರು ಮಕ್ಕಳಿಗೆ. ಏನಾದರೂ ಒಂದು ಕ್ರಾಫ್ಟ್ ಥರ ಮಾಡಿಬಿಟ್ಟು ಕೊಟ್ಟು ಕಳಿಸಿ ಅಂತ ಹೇಳ್ಬಿಟ್ಟು ಇನ್ನು ಪ್ರಾಜೆಕ್ಟ್ ಎಲ್ಲ ಮುಗಿಸಿ ತಡಿ ಏನಾದರೂ ಮಾಡೋಣ ಡಿಫ್ರೆಂಟಾಗಿ ಅಂತ ಹೇಳ್ಬಿಟ್ಟು ನಾನು ಒಂದು ಎಲ್ಲೋ ಒಂದು ರೆಡ್ದು ಶೈನಿಂಗ್ ಶೀಟ್ ತೊಗೊಂಬಂದಿದ್ದೆ. ಬಟ್ ಅದೂ ಯಾವುದೋ ಒಂದು ಐಡಿಯಾದ ಮೇಲೆ ನಾನೆಲ್ಲ ಕಟ್ ಮಾಡಿ ಎಲ್ಲ ಅದನ್ನೆಲ್ಲ ಅಂಟಿಸಿ ಎಲ್ಲ ನೀಟಾಗಿ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೋಸ್ಕರ ಮಾಡಿದೆ. ನೋಡಿದ್ರೆ ಅದ್ರದ್ದು ಕ್ಲಿಪ್ಪಿಂಗ್ಸ್ ತೆಗ್ದಿದ್ದೀನಿ, ನೀವು ನೋಡ್ಬೋದು ಇವಾಗ ಬೇಕಿದ್ದರೆ. ಅದೊಂದು ತಲೆನೋವು ಅಂತ ಅಂದರೆ ತುಂಬಾ ತಲೆನೋವು ಬಂತು ಅಂತಲೇ ಹೇಳ್ಬೋದು. ನಾನೇನೋ ಒಂದು ಮಾಡೋಕ್ಕೆ ಹೋದೆ, ಬಟ್ ಅದೇನೋ ಒಂದು ಆಯಿತು. ಅದನ್ನೆಲ್ಲ ರೌಂಡ್ ಶೇಪೆಲ್ಲ ಕಟ್ ಮಾಡಿ, ಅದು ಪೇಪರ್ಸ್ ಆದರೆ ಕಾರ್ಡ್ಬೋರ್ಡ್ ಶೀಟು ಆ ಥರ ಎಲ್ಲ ಆದರೆ ಅಂಟ್ಕೊಳ್ಳುತ್ತೆ. ಬಟ್ ಇದು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರೋದ್ರಿಂದ ಇದು ಅಂಟಲ್ಲ. ಹಿಂದೆಗಡೆ ಅದು ಸ್ವಲ್ಪ ಗಮ್ ಥರ ಇರುತ್ತೆ, ಅದನ್ನು ತೆಗೆದ್ರೆ ಸ್ಟಿಕ್ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ನಾನು ತೊಗೊಂಬಂದು ಅದನ್ನೇನೋ ಒಂದು ಮಾಡೋದಕ್ಕೆ ಹೋದೆ. ಬಟ್ ಅದು ಆಗಲೇ ಇಲ್ಲ. ನಾನು ಬ್ಯಾಂಗಲ್ಸ್ ಅಳತೆ ಇಟ್ಕೊಂಡು ಕಾಂಪೋಸ್ ಇರಲಿಲ್ಲ ಮನೇಲಿ. ಸೊ ಬ್ಯಾಂಗಲ್ಸೇ ಅದನ್ನು ರೌಂಡ್ ಶೇಪಲ್ಲಿ ಮಾಡಿ ಕಟ್ ಮಾಡಿ ಏನೋ ಒಂದು ಮಾಡೋಣ ಅಂತ ಮಾಡೋಕ್ಕೆ ಹೋದೆ. ಬಟ್ ಅದು ಆಗಲಿಲ್ಲ. ಎಲ್ಲ ಚೆನ್ನಾಗೆಲ್ಲ ಕಟ್ ಮಾಡಿ ಎಲ್ಲೋ ಶೀಟು ಮತ್ತು ರೆಡ್ ಶೀಟು ಎಲ್ಲ ಕಟ್ ಮಾಡಿ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಬಟ್ ನೋಡಿದ್ರೆ ಅದು ಆಗಲೇ ಇಲ್ಲ ಅಂತ ಹೇಳ್ಬೋದು. ಇನ್ನೇನು ಮಾಡೋಕ್ಕಾಗತ್ತೆ ಬಿಡು ಅಂತ ಹೇಳ್ಬಿಟ್ಟು ಹೆಂಗೋ ಸ್ವಲ್ಪ ಅಡ್ಜಸ್ಟ್ ಮಾಡಿ ಡಬಲ್ ಟೇಪು ಎಲ್ಲ ಹಾಕಿ ಅದನ್ನು ಅವತ್ತಂತೂ ನಿಜವಾಗ್ಲೂ ನೈಟು ಮಾಡೋದಕ್ಕೆ ಆಗಲಿಲ್ಲ ಅಂತ ಹೇಳ್ಬೋದು. ಕಟ್ ಮಾಡಿದೆ, ಇನ್ನೇನು ಆಲ್ರೆಡಿ ಅವಾಗ ನೈಟ್ ಆಗಿತ್ತು. ಕಟ್ ಮಾಡಿ ಎಲ್ಲ ರೆಡಿ ಮಾಡೋಣ ಅಂತ ಮಾಡೋಕ್ಕೆ ಹೋದೆ. ನನಗೆ ಗಮ್ ಹಾಕಿ ಅದನ್ನು ಪೇಸ್ಟ್ ಮಾಡೋ ತನಕ ನನಗೆ ಐಡಿಯಾನೇ ಇರಲಿಲ್ಲ. ಅದು ಅಂಟುತ್ತೆ, ಸ್ಟಿಕ್ ಆಗುತ್ತೆ, ಸ್ಟಿಕ್ ಆಗಲ್ಲ ಅನ್ನೋದು ಐಡಿಯಾನೇ ಇರಲಿಲ್ಲ ನನಗೆ. ನೀವೇ ನೋಡ್ತಾ ಇರ್ಬೋದು ಇವಾಗ. ನಾನು ಅದನ್ನು ಸ್ಟಿಕ್ ಮಾಡೋಕ್ಕೆ ಹೋದೆ ಗಮ್ ಹಾಕಿ, ಅದು ಅಂಟಲೇ ಇಲ್ಲ. ಅದು ಐಡಿಯಾ ಕೂಡ ಹೇಳ್ತಿದ್ದೀನಲ್ಲ, ಅದು ಐಡಿಯಾ ಕೂಡ ಬರಲಿಲ್ಲ ನನಗೆ. ಇಲ್ಲ ಬೇರೆ ರೀತಿ ಯಾವ ಥರ ನಾನು ಡಿಸೈನ್ ಮಾಡ್ಬೋದಿತ್ತು. ಇವಾಗ ನಾನೆಲ್ಲ ರೌಂಡ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಆಮೇಲೆ ನಾನು ನೋಡೋದಕ್ಕೆ ಹೋದರೆ ಅದು ಹೆಂಗಾಗುತ್ತೆ ಅಲ್ವಾ. ಸೊ ಅದೊಂದು ಪ್ರಾಬ್ಲಮ್ ಆಯಿತು. ಅದಕ್ಕೆ ನಾನೇನು ಜಾಸ್ತಿ ಟೆನ್ಷನ್ ಏನು ತೊಗೊಳೋದಕ್ಕೆ ಹೋಗಲಿಲ್ಲ. ಅದನ್ನೆಲ್ಲ ಹಂಗೆ ಎತ್ತಿಟ್ಬಿಟ್ಟು ಮಲ್ಕೊಬಿಟ್ಟೆ. ಇನ್ನು ಬೆಳಿಗ್ಗೆ ಎದ್ದು ಅದನ್ನು ಹೆಂಗೋ ಒಂದು ಸ್ವಲ್ಪ ನೋಡೋಣ ಅಂತೇಳಿ, ಹೆಂಗೋ ಮ್ಯಾನೇಜ್ ಮಾಡೋಣ ಅಂತೇಳಿ ಹೆಂಗೋ ಸ್ವಲ್ಪ ಮಾಡಿ ಅದನ್ನು ಅರ್ಜೆಂಟಲ್ಲಿ ಕಳಿಸಿದ್ರಿಂದ ಅದನ್ನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನನ್ನ ಕೈಲಿ.
ಸೊ ಅದು ನನಗೆ ಕಳಿಸ್ಬಿಟ್ಟು ಕೊಟ್ಟು ಕಳಿಸ್ದೆ ಅಂತಲೇ ಹೇಳ್ಬೋದು. ಇನ್ನು ಇದು ಬಂದು ಮಾರನೇ ದಿನದ ವಿಡಿಯೋ ಆಗಿರುತ್ತೆ. ಇದು ಕೂಡ ಇದರಲ್ಲೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಇದರಲ್ಲಿ 2 ದಿನದ ಬ್ಲಾಗ್ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅವತ್ತಿನ ದಿನ ಬಂದು ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು ಆ್ಯಡ್ ಮಾಡಿದ್ದೀನಿ ಅಷ್ಟೇನೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಯಾವುದೋ ಒಂದು ವೀಡಿಯೋದಲ್ಲಿ ಹೇಳಿದೆ ಅಂತ ಅಂದ್ಕೊತೀನಿ, ಬಟ್ ನನಗೆ ನೆನಪಾಗ್ತಿಲ್ಲ. ಲ್ಯಾಪ್ಟಾಪ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಓಡಾಡ್ತಾ ಇದ್ದೀನಿ ಅಂತ ಹೇಳಿದ್ದೆ ನಿಮಗೆ. ಸೊ ಅದನ್ನು ನೋಡೋಣ ಅಂತ ಹೇಳ್ಬಿಟ್ಟು ಅವತ್ತು ರೆಸ್ಟ್ ಟೈಮಲ್ಲಿ ನಮ್ಮ ಯಜಮಾನ್ರು ಬಂದಿದ್ದರು. ಹೋಗಿದ್ವಿ, ಯಾವುದೂ ಅಡ್ಜಸ್ಟ್ ಆಗಿಲ್ಲ. ಅದು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ನಾನು, ಯಾವುದು ಅಡ್ಜಸ್ಟ್ ಆಗಿಲ್ಲ, ಯಾವ ಥರ ಏನಾಯಿತು ಪ್ರಾಬ್ಲಮ್ಮು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ನಾನು. ಆಮೇಲೆ ಇವಾಗ ಗೋಲ್ಡು ರೇಟೆಲ್ಲ ಜಾಸ್ತಿ ಆಗಿರೋದ್ರಿಂದ ತುಂಬ ಪ್ರಾಬ್ಲಮ್ ಆಗೈತೆ. ಜಸ್ಟ್ ಒಂದು ಮೂಗು ಬೆಟ್ಟು ಹಾಕ್ಕೊಂಡು ರೋಡಲ್ಲಿ ಹೋಗೋಕೆ ಆಗದೇ ಇರೋಂಥ ಪರಿಸ್ಥಿತಿ ನೆಕ್ಸ್ಟ್ ದಿನಗಳಲ್ಲಿ ಬರ್ಬೋದು ಅಂತ ಅನಿಸುತ್ತೆ. ಬಟ್ ಗೊತ್ತಿಲ್ಲ, ನನಗೆ ಸ್ವಲ್ಪ ಭಯನೇ ಆಯಿತು ಅಂತಲೇ ಹೇಳ್ಬೋದು. ಸ್ವಲ್ಪ ನಮ್ಮನೆ ಕೆಳಗಡೆ ಏನೋ ಸ್ವಲ್ಪ ಒಂದು ಪ್ರಾಬ್ಲಮ್ ಆಯಿತು. ಅದು ಕೂಡ ನೆಕ್ಸ್ಟ್ ವ್ಲಾಗಲ್ಲೇ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಸದ್ಯಕ್ಕೆ ನನಗದೆಲ್ಲ ಭಯ ಆಗಿ ಬೆಳ್ಳಿದೊಂದು ಕರಿಮಣಿ ಚೈನ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬೆಳ್ಳಿದೊಂದು ಕರಿಮಣಿ ಚೈನ್ನ ನಾನು ಪರ್ಚೇಸ್ ಮಾಡಿದೆ. ಅದನ್ನು ಪೋಣಿಸ್ಕೊಂಡು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಕೊಂಡು, ನಂದು 2 ಎಳೆ ಚೈನ್ ಇತ್ತಲ್ವ, ಗೋಲ್ಡ್ ಚೈನ್, ಅದನ್ನು ತೆಗೆದುಬಿಟ್ಟು ಕರಿಮಣಿ ಚೈನ್ನ ಹಾಕ್ಕೊಂಡಿದ್ದೀನಿ. ಅದು ಬೆಳ್ಳಿದು ಹೆವಿ ತೂಕ ಇರೋದ್ರಿಂದ ಅವರು ಪೋಣಿಸ್ಕೊಡ್ತಾರಲ್ಲ, ಅವರು ಹೇಳಿದ್ರು ನಮ್ಮ ಸೇಟು ಭಾರ ಆಗುತ್ತೆ, ದೇವ್ರ ತಾಲಿ ಎಲ್ಲ ತೆಗೆದುಬಿಡಿ ಅಂತ, ಲಕ್ಷ್ಮೀ ದೇವ್ರ ತಾಲಿ ಎಲ್ಲ ತೆಗೆಸಿ ಬರೀ ತಾಲಿ ಒಂದು ಹಾಕ್ಕೊಳ್ಳಿ ಸಾಕು ಅಂತ ಹೇಳಿದ್ರು. ಸೊ ಅವ್ರು ಹೇಳಿದ ಥರನೇ ನಾನು ಅದೇ ರೀತಿ ಮಾಡಿದೆ. ಇನ್ನು ನನ್ನ ತಮ್ಮನ ಬರ್ಡೇ ಇರೋದ್ರಿಂದ ಅವನಿಗೆ ಗಿಫ್ಟ್ ಕೊಡಬೇಕಿತ್ತಲ್ವ, ಸೊ ಅದಕ್ಕೆ ತೊಗೊಂಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಅವನಿಗೋಸ್ಕರ ಅಂತ ಹೇಳಿ ಒಂದು ಸಿಲ್ವರ್ ಚೈನ್ ತೊಗೊಂಬಂದೆ. ಇದು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಎಷ್ಟಾಯಿತು ಏನು ಪ್ರತಿಯೊಂದು ಡೀಟೇಲ್ಸು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕೊಡ್ತೀನಿ ನಿಮಗೆ. ನನ್ನ ವೀಡಿಯೋಸ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು. ಮತ್ತೆ ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.